ಜೈ ಗುರುದೇವ್. ನನ್ನ ಎಲ್ಲ ಆತ್ಮೀಯ ಯೋಗ ಬಂಧುಗಳಿಗೂ ಹಾಗೂ ಯೋಗ ಹಿತೈಷಿಗಳಿಗೂ ಹಾಗೂ ನನ್ನೆಲ್ಲ ಸನ್ಮಿತ್ರರಿಗೂ ಯೋಗ ಟಿಪ್ಸ್ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಮತ್ತು ಭಕ್ತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಇವತ್ತಿನ ವಿಷಯ ನೀ ಪೇಯ್ನ್. ಇವತ್ತು ಏನಂತೀವಿ, ಈ ನೀ ಪೇಯ್ನು, ಮಂಡಿ ನೋವು ಅನ್ನೋದು ಒಂದು 40-50 ವರ್ಷದ ಮೇಲೆ ಬರೋ ಕಾಯಿಲೆಗಳು ಅಂದ್ಕೊಂಡಿದ್ವಿ ನಾವು ಇಷ್ಟಿನಿಂದ ಎಲ್ಲರೂ. ಆದರೆ ಇವತ್ತು ಪಾಪ ಸ್ಕೂಲ್ಗೆ ಹೋಗೋ ಮಕ್ಳಿಗೆ, ಕಾಲೇಜ್ಗೆ ಹೋಗೋ ಮಕ್ಳಿಗೆ, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋ ಅಂಥವ್ರಿಗೆ, ಇದು ಆಮೇಲೆ ನಿಂತ್ಕೊಂಡು ಕೆಲಸ ಮಾಡೋ ಅಂಥವ್ರಿಗೆ, ಬಸ್ಸು ಕಂಡಕ್ಟರ್ಗಳಿಗೆ, ಡ್ರೈವರ್ಗಳಿಗೆ ಇದೆಲ್ಲ ಬರ್ತಾಯಿದೆ. ಇದು ಯಾಕೆ ಬರ್ತಾಯಿದೆ ಅಂದರೆ ನಮ್ಮ ತಪ್ಪಾದ ಜೀವನ ಶೈಲಿ ಅದರಿಂದ ಬರ್ತಾ ಇದೆ. ಈ ಮಂಡಿ ನೋವಿನ ಸಮಸ್ಯೆಯಿಂದ ಹೊರಗಡೆ ಬರ್ಬೋದಾ? ನೈಸರ್ಗಿಕವಾಗಿ ಖಂಡಿತವಾಗಿ ಹೊರಗಡೆ ಬರ್ಬೋದು. ಏನು ಮಾಡಬೇಕು, ಅವರು ಯಥೇಚ್ಛವಾಗಿ ಆಲ್ಕಲೈನ್ ವಾಟ್ರನ್ನ ಕುಡಿಯೋಂಥದ್ದು. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನಾನು, ಅದು ಹೆಂಗೆ ಆಲ್ಕಲೈನ್ ಮಾಡ್ಕೊಳೋದು ಅಂತ. ಆಮೇಲೆ ಆಲ್ಕಲೈನ್ ವಾಟ್ರ್ ಆದಮೇಲೆ ಆ ಮಂಡಿಗೆ ಸ್ವಲ್ಪ ಮಸಾಜ್ ಮಾಡೋ ಅಂಥದ್ದು. ಯಾವ್ಯಾವ ಎಣ್ಣೆಯಿಂದ ಮಸಾಜ್ ಮಾಡೋ ಅಂಥದ್ದು? ಒಂದು ಸಾಸಿವೆ ಎಣ್ಣೆ, ಕೊಬ್ಬರಿ ಎಣ್ಣೆ, ನೀಲಗಿರಿ ತೈಲ, ಅದಕ್ಕೆ ಸ್ವಲ್ಪ ಕರ್ಪೂರ ಹಾಕಿ ಮತ್ತು ಶುಂಠಿ ಬೆಳ್ಳುಳ್ಳಿ ಇದನ್ನು ರಸ ಮಾಡಿ ಅದಕ್ಕೆ ಹಾಕಿ ಬೆಚ್ಚಗೆ ಮಾಡಿ ಬೆಳಗ್ಗೆ ಮತ್ತು ಸಂಜೆ ಇದನ್ನು 3 ತಿಂಗಳು ಮಸಾಜ್ ಮಾಡೋದ್ರಿಂದ ನೈಸರ್ಗಿಕವಾಗಿ ಈ ಮಂಡಿ ನೋವಿನ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಮತ್ತು ಈ ಮಂಡಿ ನೋವಿನ ಸಮಸ್ಯೆ ಇರೋರು ದಯಮಾಡಿ ರಾತ್ರಿ ಊಟ ಆದಮೇಲೆ ಬೇಗ ಊಟ ಮಾಡಿ, ಊಟ ಆದಮೇಲೆ ಹಾಲಿಗೆ ಅರಿಶಿಣ ಮತ್ತು ಶ್ರೀಗಂಧ ಪೌಡ್ರನ್ನ ಒಂದು 2 ಪಿಂಚಷ್ಟು ಶ್ರೀಗಂಧ ಪೌಡ್ರು ಮತ್ತು ಅರಿಶಿಣ 1/4 ಸ್ಪೂನು ಹಾಲಿಗೆ ಹಾಕಿ ಕಾಯಿಸಿ ಇದನ್ನು ಕುಡಿತಾ ಬಂದರೆ ಈ ಮಂಡಿ ನೋವಿನ ಸಮಸ್ಯೆಯಿಂದ ನಾವೆಲ್ಲರೂ ಕೂಡ ಹೊರಗಡೆ ಬರ್ಬೋದು ನೈಸರ್ಗಿಕವಾಗಿ ಅಂತ ಹೇಳ್ತಾ, ನಮ್ಮ ಎಲ್ಲರ ನಡಿಗೆ ಯೋಗದ ಕಡೆ ಬರಲಿ. ಯೋಗವೇ ಎಲ್ಲ, ರೋಗವೇ ಇಲ್ಲ. ಜೈ ಗುರುದೇವ್.